ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನನ್ನ ಮಗಳಿನ ಸ್ನ್ಯಾಕ್ ಬಾಕ್ಸಿಗೆ ಮಖಾನ ಮಾಡುವ ಅಂದ್ಕೊಂಡಿದ್ದೀನಿ. ಮಖಾನ ಎಲ್ರಿಗೂ ಗೊತ್ತಿರ್ಬೋದು, ಲೋಟಸ್ ಸೀಡ್, ತಾವರೆ ಬೀಜ ಅಂತೀವಲ್ಲ ಅದೇ. ಇದು ತುಂಬ ಒಳ್ಳೆಯದು ಮಕ್ಕಳಿಗೆಲ್ಲ, ಬೋನ್ಸಿಗೆ, ಹಾಗೆ ಎನರ್ಜೆಟಿಕ್ ಆಗಿರಲಿಕ್ಕೆ. ಇದರಲ್ಲಿ ಸುಮಾರು ಪ್ರೋಟೀನ್ ಕಂಟೆಂಟ್ಸ್ ಎಲ್ಲ ಉಂಟು. ಸೊ ನಾನು ವೀಕ್ಲಿ 2 days ಹಾಕ್ತೇನೆ ಇವಳಿಗೆ. ಈಗ ಮೊದಲೆಲ್ಲ ತುಂಬ ಇಷ್ಟ ಆಗ್ತಿತ್ತು ಇವಳಿಗೆ. ಈಗ LKGಯಿಂದ ಹಾಕ್ತಿದ್ದೀನಲ್ಲ, LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್, 3 years ಆಯಿತು. ಸೊ ಈಗ ಬೋರ್ ಆಗಿದೆ ಇವಳಿಗೆ. ಇದು ಬೇಡ ಅಂತ ಬಂದ್ಲು ನೋಡಿ, ಇದು ಬೇಡ ಅಂತ ಹೇಳ್ತಾಳೆ. ನಾನಾದರೂ ಫೋರ್ಸ್ ಮಾಡಿ ಹಾಕ್ತೇನೆ, ಸಿಂಪಲಾಗಿ ಮಾಡ್ಕೊಳ್ತೇನೆ. ಅರಶಿನ ಮತ್ತು ಉಪ್ಪು ಹಾಕಿ ಹೀಗೆ ರೋಸ್ಟ್ ಮಾಡಿ ಕೊಡ್ತೇನೆ. ಕೆಲವರೆಲ್ಲ ಸುಮಾರು ಟೈಪಲ್ಲಿ ಮಾಡ್ತಾರೆ. ಅದು ಪುದೀನ ಅದನ್ನೆಲ್ಲ ಗ್ರೈಂಡ್ ಮಾಡಿ ಇದಕ್ಕೆ ಹಾಕೆಲ್ಲ ಮಾಡ್ತಾರೆ. ಮಕ್ಕಳು ಅದು ತಿನ್ನೋದಿಲ್ಲಲ್ಲ, ನಮಗೆ ಮಾಡೋದಾದರೆ ಪರವಾಗಿಲ್ಲ. ಸ್ನ್ಯಾಕ್ ಬಾಕ್ಸಿಗೆಲ್ಲ ಇದು ಸಿಂಪಲಾಗಿ ಒಳ್ಳೆಯದಾಗ್ತದೆ. ಸರಿಯಾಗಿ ರೋಸ್ಟ್ ಆಗಬೇಕು ಮಾತ್ರ. ಪಾಪ್ಕಾರ್ನ್ ತಿಂದಾಗೆ ಆಗ್ತದೆ. ಜಾಸ್ತಿ ಜನಕ್ಕೆ ಗೊತ್ತಿರ್ತದೆ ಇದು ನೋಡಿ. ಹೀಗೆ ಆಗಬೇಕು, ರೋಸ್ಟ್ ಆದದ್ದು ತಿನ್ನಲಿಕ್ಕೆ ರುಚಿ ಆಗ್ತದೆ ಆಗ. ಇದು ಮಕ್ಕಳಿಗೆ ಅಂತ ಮಾತ್ರ ಅಲ್ಲ, ದೊಡ್ಡವರಿಗೆ ತುಂಬ ಉಪಯೋಗ ಉಂಟು ಇದರಲ್ಲಿ. ಶುಗರ್ ಇರೋರಿಗೆ, ಹಾಗೆ ಕೊಲೆಸ್ಟ್ರಾಲ್, ಈ ಥರ ಕೆಲವು ಸಮಸ್ಯೆ ಇರ್ತದಲ್ಲ, ವೆಯ್ಟ್ ಲಾಸ್ ಮಾಡೋರಿಗೆ, ಇವರಿಗೆಲ್ಲ ಇದು ತುಂಬಾ ಒಳ್ಳೆಯದು. ನಾವು ಕೂಡ ತಿಂತೀವಿ ಇದನ್ನು, ಖಾಲಿ ಮಕ್ಕಳಿಗೆ ಮಾತ್ರ ಮಾಡೋದಿಲ್ಲ. ನಾವು ಕೂಡ ಹೀಗೆ TV ನೋಡುವಾಗ ಎಲ್ಲ ಇದನ್ನೆಲ್ಲ ರೋಸ್ಟ್ ಮಾಡಿ ತಿಂತೇವೆ. ಇನ್ನು ನಮಗೆ ಅಂತ ಹಲಸಿನ ಹಣ್ಣಿನ ಗಟ್ಟಿ ಮಾಡಿದರು ಅಮ್ಮ. ಆಂಡೆ ಗಟ್ಟಿ ಪರಿಮಳ ಬರೋದು. ಸ್ವಲ್ಪ ಹಲಸಿನ ಹಣ್ಣಿತ್ತು. ಆ್ಯಕ್ಚುಲಿ ಅದು ತಿನ್ನೋಕ್ಕೆ ಅಂತ ಇಟ್ಟಿದ್ದು. ಸಡನ್ನಾಗಿ ಇದನ್ನು ಯಾಕೆ ಮಾಡಿದ್ದಂದರೆ, ಹಿಂದಿನ ದಿನ ರಾತ್ರಿ ಚಿಕನ್ ಇದ್ದು ಒಂದು ಪದಾರ್ಥ ಮಾಡಿದ್ವಿ, ಬಣ್ಣ ಮಂಜಲ್ ಅಂತ. ಅದು ತುಂಬ ಒಳ್ಳೆಯದಾಗಿತ್ತು. ಅದರ ಗ್ರೇವಿ ಜೊತೆ ಇದನ್ನು ಗಟ್ಟಿ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಅದಕ್ಕೆ ಸಡನ್ನಾಗಿ ಇದನ್ನು ಮಾಡ್ಕೊಂಡ್ವಿ ನೆಕ್ಸ್ಟ್ ಡೇ. ಇದರ ಫುಲ್ ರೆಸಿಪಿನ ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ನೋಡದವರು ನೋಡ್ಬೋದು ಬೇಕಿದ್ರೆ. ಸಖತ್ತಾಗಿ ಬಂದಿದೆ ಮಾತ್ರ. ಅನ್ನದ ಜೊತೆನೂ ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಮ್ಯಾಂಗ್ಳೂರ್ ಸೈಡಲ್ಲೆಲ್ಲ ಇಂಥದ್ದು ಜಾಸ್ತಿ ಮಾಡ್ತಾರಂತೆ. ನಾನು ಮಾಡಿಲ್ಲ, ಫಸ್ಟ್ ಟೈಮ್ ಮಾಡಿರೋದು. ಯೂಟ್ಯೂಬಲ್ಲಿ ನೋಡಿಯೇ ಮಾಡಿದ್ದು. ಫಸ್ಟ್ ಅಟೆಂಪ್ಟಲ್ಲೇ ಸುಮಾರಾಗಿ ಬಂದಿದೆ, ಒಳ್ಳೆಯದಾಗಿದೆ. ಒಂಚೂರು ಕಮ್ಮಿ ಆಯ್ತಲ್ಲ, ಒಂಚೂರು ಕೊಡೋದಿಲ್ಲ. ಸ್ವಲ್ಪದ ಶೆಫೀರ್ ದುಬೈದವೆ ಫಸ್ಟ್ ಟೈಮ್ ಮತ್ತೆ ಕುಕ್ ಮಾಡ್ಕನು ಚಿಕನ್. ಹಾಂ, ದುಬೈಡೆ ದುಬೈಡ್ ಗಿಡ್ಡ ನೀರೇನು ಬೇಕಾ? ಶೆಫ್ ಚೇಂಜ್ ಆಗಿದ್ದಾರೆ. ಬೇಯ್ದಿನಿ ತೂವಳತೆ ರಸ ಉಂಡು, ಬೇಯ್ದನ್ನು ತೂಲೆ ಚೂರು ರಸ ಪಾಡ್ಲೆ. ಇಂಕ ಉಪ್ಪು ಸರಿ ಉಂಡು, ತೂಕ ಬಾ ಬೆಚ್ಚ. ಕೊಡ್ಲಿ ಉಪ್ಪು ಸರಿ ಉಂಟು. ಬೇಯ್ದನ್ನ ತೂಕ ಕೊಡ್ಲಿ. ಇನ್ನು ಇವರೇ ಕುಕ್ ಮಾಡಿದಂತ ಅನ್ಕೋಬೇಡಿ, ಇವರು ಲಾಸ್ಟಿಗೆ ಮಾತ್ರ ಬಂದದ್ದು. ನಾನು ಕೆಲಸ ಮಾಡುವಾಗ ಇವರದೊಂದು ಅಳಿಲು ಸೇವೆ, ಹೆಲ್ಪ್ ಮಾಡ್ತಾರೆ ಅಷ್ಟೇ.
ಎಂಚಾತಂಡ ಸೂಪರ್. ಎಡ್ಡಾಯ್ತಾನೆ ನಮ್ಮ ಫಸ್ಟ್ ಟೈಮ್ ಹಾಕ್ನ ತಿಂದು ಭಾರಿ ಶೋಕ ಅದನ್ನು ಚೂರು ಬೆಚ್ಚುಂಡು ಕೈ ಬಟ್ಟಜ್ಜಿ ಬಂಗಾಪುಂಡು ದೋಸೆಗೆ ಪೂರ ಲಾಯ್ಕ್ ಹಾಕ್ನ ದೋಸೆ ಆಪಂ ಸೂಪರ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.